ಹಲೋ. ಏನಂದ್ರೆ? ಹೇಳಮ್ಮ. ಏನ್ರಿ? ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅದಿರ್ಲಿ, ನಿಮ್ ವಾಯ್ಸ್ ಯಾಕೆ ಇಷ್ಟು ಡಲ್ ಆಗಿದೆ? ಏನಾಯ್ತು ರೀ? ನೈಟ್ ಡ್ಯೂಟಿ ಮಾಡ್ಬಿಟ್ಟು ಇವಾಗ ತಾನೇ ರೂಮಿಗೆ ಬಂದು ಮಲಗಿದ್ದೀನಮ್ಮ. 2 ದಿವಸದಿಂದ ಒಂದು ಸ್ವಲ್ಪ ಫೀವರ್ ಆಗಿದೆ. ಏನ್ರಿ? ಏನ್ ಹೇಳ್ತಾ ಇದ್ದೀರಾ? ನಿಮಗೆ ಫೀವರಾ? ಹೌದಮ್ಮ. ಹಾಗಾದ್ರೆ ಮನೆಗ್ ಹೊರಟು ಬರ್ಬೋದಲ್ವೇನ್ರಿ? ಏನಮ್ಮ ಚಿಕ್ಕ ಹುಡುಗಿ ಥರ ಮಾತಾಡ್ತಾ ಇದೀಯಾ? ನಾನೇನು ಪಕ್ಕದೂರೆಲ್ಲ ಕೆಲಸ ಮಾಡ್ತಾ ಇದ್ದೀನಿ? ನಾನು ಫಾರಿನಲ್ಲಿ ಕೆಲಸ ಮಾಡೋದು ಮರ್ತೋಗ್ಬಿಟ್ಯಾ ಏನು? ನೀವಲ್ಲಿ ಮೈ ಹುಷಾರಿಲ್ದೆ ಕಷ್ಟಪಡ್ತಾ ಇದ್ದೀರಲ್ವಾ? ಅದಕ್ಕೆ ರೀ ನಾನ್ ಹಾಗೆ ಹೇಳ್ದೆ. ನೀನು ಚಿಂತೆ ಪಡಬೇಡ. ನಾನು ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಮ್ಮ. ಬೇಗನೆ ಸರೋಗುತ್ತೆ. ಹ್ಮ್ ಆಯ್ತು ರೀ. ಜಾಗ್ರತೆಯಾಗಿರಿ. ಏನಂದ್ರೆ ನೀವ್ ಯಾವಾಗ್ರೀ ಊರಿಗ್ ಬರ್ತೀರಾ? ನಾನು ಬರೋದಕ್ಕೆ ಇನ್ನೂ ಒಂದು 6 ತಿಂಗಳಾಗುತ್ತಮ್ಮ. ಏನ್ರಿ ನೀವು? ಮದ್ವೆ ಆದ 1 ತಿಂಗಳಲ್ಲೇ ಹೊರಟೋಗ್ಬಿಟ್ರಿ. ಈಗಾಗ್ಲೇ 6 ತಿಂಗಳು ಆಗೋಯ್ತು. ಇನ್ನೂ ಬರಕ್ಕೆ 6 ತಿಂಗಳು ಆಗತ್ತೇನ್ರಿ? ಹೌದಮ್ಮ. ನಾನು ಹೆಂಗಾದ್ರೂ ಇನ್ನೊಂದು 6 ತಿಂಗಳಲ್ಲಿ ಊರಿಗೆ ಬಂದ್ಬಿಡ್ತೀನಮ್ಮ. ನೀವ್ ನನ್ ಜೊತೆ ಇಲ್ದೇ ಇರೋದ್ರಿಂದ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ರೀ. ನಿನ್ ಜೊತೆನೇ ನಿಮ್ಮಮ್ಮ ಇದಾರಲ್ಲ, ನಿನಗೇನು ಕಷ್ಟ? ಏನ್ರಿ ಹೀಗೇಳ್ತಾ ಇದ್ದೀರಾ? ಯಾರಿದ್ರು ನೀವಿದ್ದಂಗ್ ಇರತ್ತೇನ್ರಿ? ಹ್ಞೂ ಅರ್ಥ ಆಗ್ತಾ ಇದೆ. ಇಲ್ಲಿ ನಮ್ ಊರಲ್ಲಿ ಎಲ್ರೂ ನನ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರ್ರೀ. ಏನಮ್ಮ? ಏನು ಮಾತಾಡ್ತಾ ಇದ್ದಾರೆ? ನಾನ್ ಯಾವಾಗ ಹೊರಗೆ ಹೊರಟು ಹೋದ್ರೂ ಊರ್ ಜನ ಎಲ್ಲ ನನ್ನ ಒಂಥರಾ ನೋಡ್ತಾ ಇದ್ದಾರ್ರೀ. ಎಲ್ರೂ ನನಗ್ ಕೇಳೋ ಹಾಗೆ ಇವಳ ಗಂಡನ ಊರಿಗ್ ಕಳ್ಸ್ಬಿಟ್ಟು ಹೇಗ್ ಇವಳು ಒಬ್ಳೇ ಇದ್ದಾಳೆ ಅಂತ ಮಾತಾಡ್ಕೊತಾ ಇದ್ದಾರ್ರೀ. ಊರಲ್ಲಿ 4 ಜನ 4 ಥರ ಮಾತಾಡ್ತಾನೆ ಇರ್ತಾರಮ್ಮ. ಆದ್ರೆ ಅದು ಯಾವ ವಿಷಯನೂ ನಮ್ಮ ಕಿವಿನಲ್ಲಿ ಹಾಕೋಬಾರ್ದು. ಇಲ್ಲ ರೀ, ನೀವ್ ಈ ಸಲ ಬರೋವಾಗ ಇಲ್ಲೇ ಇದ್ಬಿಡೋ ಹಾಗೆ ಬಂದ್ಬಿಡಿ. ನಮ್ ಮನೆ ಹತ್ರನೇ ಯಾವ್ದಾದ್ರೂ ಒಂದ್ ಅಂಗಡಿ ಇಟ್ಕೊಂಡ್ಬಿಟ್ಟು ಜೀವನ ಮಾಡ್ಕೊಳ್ಳೋಣ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳಿ. ನೀವು ಫಾರಿನಲ್ಲಿ ಇದ್ದಿದ್ದೆಲ್ಲ ಸಾಕು. ನನಗಿಲ್ಲಿ ಒಬ್ಳೇ ಇರಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ರೀ. ಮದ್ವೆ ಆದ್ಮೇಲೆ ಒಂದ್ ಹುಡುಗಿ ಒಬ್ಳೇ ಇರೋದು ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ? ನನಗೆ ಮಾತ್ರ ಆ ಕಷ್ಟ ಇಲ್ವಾ ಏನು? ನಮ್ಮ ಪರಿಸ್ಥಿತಿ ಆ ರೀತಿ ಇದೆಯಮ್ಮ. ಇನ್ನು ಸ್ವಲ್ಪ ದಿವಸ ನೀನು ಅಡ್ಜಸ್ಟ್ ಮಾಡ್ಕೋ ಏನು? ಇನ್ನು ಸ್ವಲ್ಪ ದಿವಸ ಈ ಕೆಲಸ ಮಾಡಿಬಿಟ್ಟೆ ಅಂತ ಇಟ್ಕೋ. ಆಮೇಲೆ ನಮ್ಮ ಕೈಲೂ ಒಂದು ಸ್ವಲ್ಪ ದುಡ್ಡಿರುತ್ತೆ. ಅದಾದ್ಮೇಲೆ ನಾನು ಆ ಊರಿಗೆ ಬಂದು ನೀನು ಹೇಳೋ ಥರ ಒಂದು ಚಿಕ್ಕ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಜೀವನ ಮಾಡೋಣ. ಸರಿ. ನಾನ್ ಹೇಳೋದನ್ನ ನೀವ್ ಯಾವಾಗ್ಲೂ ಕೇಳೋದಿಲ್ವಲ್ಲ? ನಮ್ಮ ಫ್ಯೂಚರ್ಗೋಸ್ಕರ ತಾನೇ ನಾನು ಮಾತಾಡ್ತಾ ಇರೋದು. ನಮ್ಮ ಮನೆಗೋಸ್ಕರ ತೊಗೊಂಡಿರೋ ಸಾಲನೇ ತುಂಬ ಇದೆ. ಇಲ್ಲಿ ಮಾತ್ರ ನಾನು ಒಂದು 2-3 ವರ್ಷ ಕೆಲಸ ಮಾಡಿಬಿಟ್ರೆ ನಾವು ಮಾಡಿರೋ ಸಾಲನ ಎಲ್ಲನೂ ತೀರಿಸ್ಬಿಡ್ಬೋದು. ಆಯ್ತು ರೀ. ನೀವೊಂದ್ ನಿರ್ಧಾರ ತಗೊಂಡಾದ್ಮೇಲೆ ನನ್ನಿಂದ ಏನೂ ಹೇಳಕ್ಕಾಗೋದಿಲ್ಲ. ಹ್ಞೂ ಸರಿ ಸರಿ. ನೀನು ಇದೇ ರೀತಿ ಹೆಂಗಾದರೂ ಇನ್ನೂ ಸ್ವಲ್ಪ ದಿವಸ ಮ್ಯಾನೇಜ್ ಮಾಡ್ಕೊ. ನಾನು ಊರಿಗೆ ಬಂದಮೇಲೆ ನಾವಿಬ್ಬರೂ ಮಾತಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ. ಸರಿನಾಮ್ಮ? ಆಯ್ತು ರೀ. ಸರಿಮ್ಮ. ನನಗೆ ಬೆಳಗ್ಗೆ ಕೆಲಸ ಇದೆ. ನಾನು ನಿದ್ದೆ ಮಾಡಬೇಕು. ತುಂಬ ಟಯರ್ಡ್ ಆಗಿದೆ. ಆಯ್ತು ರೀ. ನೀವು ಟೈಮಿಗ್ ತಿನ್ಕೊಂಬಿಡಿ. ಸರಿಮ್ಮ. ಬಾಯ್. ಬಾಯ್ ರೀ.